ಬೊಗ್ಗನಹಡ್ಲು ಗ್ರಾಮದಲ್ಲಿ ಕಾಡುಕೋಣ ದಾಳಿಗೆ ಕಾರ್ಮಿಕ ಗಂಭೀರ. ಸ್ಥಳಕ್ಕೆ ತೆರಳಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ. ತಿತ್ತುಮತಿ ಸಮೀಪದ ಬೊಗ್ಗನಹಡ್ಲು ಗ್ರಾಮದಲ್ಲಿ ಘಟನೆ. ದಾಳಿಗೆ ಒಳಗಾದ 45 ವರ್ಷ ಪ್ರಾಯದ ಕಾರ್ಮಿಕ ಜೇನು ಕುರುಬರ ತಿಮ್ಮ. ಶಾಸಕ ಪೊನ್ನಣ್ಣನವರ ನಿರ್ದೇಶನದ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಗೆ ರವಾನೆ. ಗಾಯಾಳು ತಿಮ್ಮನಿಗೆ ಧೈರ್ಯ ತುಂಬಿದ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ. ಕಾಡುಕೋಣಗಳನ್ನು ಕಾಡಿಗೆ ಓಡಿಸುವ ಕೆಲಸದಲ್ಲಿ ತೊಡಗಿದ ಅರಣ್ಯ ಸಿಬ್ಬಂದಿಗಳು. ಗಾಯಾಳುವಿನ ಚಿಕಿತ್ಸಾ ವೆಚ್ಚ ಭರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಪೊನ್ನಣ್ಣ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.